Please. Hello guys, it's me Anand with me Maruti GK. ಗೈಸ್ ಮತ್ತೊಂದು ಹೊಸ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಾರುತಿ GK. ಇವಾಗ ತಾನೇ ಮಳೆ ಬಂದು ಚಳಿ ಆಗಿದೆ. ಈ ಟೈಮಲ್ಲಿ ಬಿರಿಯಾನಿ ತಿಂದರೆ ಹೆಂಗಿರುತ್ತಲ್ಲ ಬನ್ನಿ. ಗೈಸ್ ಇವಾಗ ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ. ಲಿಫ್ಟ್ ಬರ್ತಾ ಇದೆ, ಕಾಯ್ತಾ ಇದ್ದೀವಿ. ನಮ್ಗಿಂತ ಮುಂಚೆನೇ ಎಲ್ಲರೂ ಹೋದ್ರು. ಹೋಗಿ ಏನೇನು ಪ್ರಿಪ್ರೇಷನ್ ಮಾಡಿದ್ದಾರೆ, ಏನೇನು ಪೆಂಡಿಂಗ್ ಇದೆ ಎಲ್ಲ ನೋಡೋಣ. ಮತ್ತೆ ಇದು ನಮ್ಮ ಸ್ಟೈಲ್ ಬಿರಿಯಾನಿ ಅಲ್ಲ, ಕನ್ನೂರು ಸ್ಟೈಲ್ ಬಿರಿಯಾನಿ. ಬನ್ನಿ. ನೀನ್ ಯಾಕೆ ಬಂದಿದ್ಯಾ ಬಿರಿಯಾನಿ ತಿನ್ನಕ್ಕೆ? ನಮ್ಮ ವೆಜ್ ಪರ್ಸನ್ ಇದ್ದಾರೆ, ವೆಜ್ ಸ್ಟೈಲ್ ಏನಾರ ಮಾಡೋಣ ಅಂತ. ಆ ವ್ಯಕ್ತಿನೂ ತೋರಿಸ್ತೀನಿ ಬನ್ನಿ, ಅವರೇ ನಮ್ಮ ಬಾಸು. ಗೈಸ್ ಇದೇ ರೂಮು. ಬಾಕ್ಲು ತಕ್ಕಂಡು ಹೆಂಗ್ ಓಡಾಡ್ತವ್ರೆ ಇವ್ರೇನ್ ಗುರು, ಒಳ್ಳೆ ಹುಡುಗಿರ್ ರೂಮ್ ತರ ಲೈಟಿಂಗ್ಸ್ ಎಲ್ಲ ಹಾಕೊಂಡು ಹುಡುಗರು. ಅಲ್ಲಿ ನಮ್ಮ ರಾಕೇಶ್ ಸರ್ ಓಡಾಡ್ತವ್ರೆ. ಶಿಷ್ಯಂದ್ರು ಅಡುಗೆ ಇಲ್ಲಿ ಮಾಡ್ತವ್ರೆ ನೋಡಿ. ಅಯ್ಯೋ ನೋಡ್ಬಿಟ್ಟ ಗುರು. ಅಲ್ಲಿ ನಮ್ಮ ರಾಕೇಶ್ ಸರ್ ನೋಡಿ. ಬನ್ನಿ ಹೋಗೋಣ. ಮಲ್ಲು ಬಾಯ್ಸ್ ಜೊತೆ ಸೇರ್ಕೊಂಡು ಬಿರಿಯಾನಿ ಮಾಡೋಣ. Maruti GK. ಬ್ರೋ ಏನ್ ಡೆಲಿವರಿ ಮಾಡಕ್ ಬಂದಿದ್ದೀರಾ ನೀವು? ಒಳಗೆ ಹೋಗ್ಬಿಟ್ರಿ. ಸರ್ ಹಾಯ್, ವೆಲ್ಕಮ್ ಟು ನ್ಯೂ ಬ್ಲಾಗ್ ಸರ್, ಕುಕಿಂಗ್ ಬ್ಲಾಗ್. ಫಸ್ಟ್ ಟೈಮ್ ನಮ್ಮ ಚೆಫ್ ಇಲ್ಲೇ ಇದ್ದಾರೆ. Hello guys, welcome to our kitchen. This is Adarsh, special cook from Kerala. ಹಾಯ್ ಬ್ರೋ. ಹಾಯ್ ಮಾರುತಿ. Adarsh. ನೈಸ್ ಟು ಮೀಟ್ ಯು. This is our dishwasher. ಸೊ ಬಂದಿದ್ದೀವಿ, ಪ್ರಿಪ್ರೇಷನ್ ನಡೀತಾ ಇದೆ. ಇದು ವಿಚ್ ಸ್ಟೈಲ್ ಆಫ್ ಲೈಕ್ ವಿಚ್ ಸೈಡ್ ಬಿರಿಯಾನಿ? Explain. Talasheri biryani. ತಲಶೇರಿ ಬಿರಿಯಾನಿ. ಓಕೆ ನೈಸ್. Five-star hotel chef. ಓ ನೈಸ್. Very famous in Kerala. If you go to Kannur, must visit Adarsh. ನಾವು ಆಕ್ಚುಲಿ ಲಾಸ್ಟ್ ಟೈಮ್ ಕಣ್ಣೂರ್ಗೆ ಹೋದಾಗ ಅಭಿ ಮ್ಯಾರೇಜ್ ತಿಂದಿರಲ್ಲ, ಆ ಥರ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ನೀವು ತೋರಿಸ್ತೀನಿ. ಸರ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನಾಳೆ ಬೇರೆ ಮುಂಬೈ ಹೋಗ್ತಾ ಇದ್ದೀರಾ? ಅದಕ್ಕೆ ಇವತ್ತು ಇಲ್ಲೇ ಸ್ಟೇ. ಇವರು ನಂಗೆ ಯಾಕೋ ಡೌಟ್, ಇವ್ರು ಬರೀ ಹುಡುಗರೇ ಅವರ ಅಂತ. ಈ ಥರ ಎಲ್ಲ ಹುಡುಗರ ಟೇಸ್ಟ್ ಇರಲ್ವಲ್ಲ? ಓಕೆ ಸರ್, ಗೈಸ್ ಮ್ಯಾರಿನೇಟ್ ಆಗಿರೋ ಚಿಕನ್ ಆಲ್ರೆಡಿ ಹಾಫ್ ಕುಕ್ ಆಗ್ತಾ ಇದೆ. ಪ್ಯಾರ್ಲಲ್ಲಿ ಮಸಾಲಾಗೆ ಏನೇನು ಬೇಕೆಲ್ಲ ಬಾಯ್ಸ್ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಭಟ್ರ ಥರ ರೆಡಿ ಆಗಿರೋದು ಇವನೊಬ್ಬನೇ, ಇರಲ್ಲ ನಮ್ಮ ಭಟ್ರು ಇವನೇ. ಆ್ಯಕ್ಚುಲಿ ಇರೋದ್ರ ಸೀರಿಯಸ್ ಅಲ್ಲಿ ಬಾಡಿ ಬಿಲ್ಡ್ರಪ್ಪ ಅವನು. ಡೂ ಸಮ್ ಫ್ಲೆಕ್ಸ್. ಓ ಅಡ ಕ್ರೇಜಿ. ಇನ್ನೊಬ್ಬ ಇದಾರಪ್ಪ ಇಲ್ಲಿ. See? You can. Oh. Thrice ati kodu. ಎಲ್ಲ ಫುಲ್ ಫ್ಲೆಕ್ಸಿಂಗ್. ಇವರೆಲ್ಲ ಪೀಕಲ್ಲಿ ಸ್ಪೆಷಲ್ ಡಯಟ್ ಎಲ್ಲ ಮಾಡಿ ಬಾಡಿ ಬಿಲ್ಡ್ ಮಾಡ್ತಾವ್ರೆ. ಸೊ ಮಧ್ಯ ಈ ತರ ಕರೆಂಟ್ಲಿ ಯು ಆರ್ ಇನ್ ಬಲ್ಕಿಂಗ್ ಸ್ಟೇಜ್. ನೋ ದಟ್ಸ್ ವೈ ಯು ಆರ್ ಹ್ಯಾವಿಂಗ್ ಕಂಪ್ಲೀಟ್ ವಾಟ್ ಎವರ್. ನೈಸ್. ರೇ ಪುಲ್ಚಾರ್, ನೀವು ಬೇಡ ಮಾಡ್ಕೊಳ್ರ ಪುಲ್ಚಾರು. ಏನ್ ಪ್ಲಾನ್ ಮಾಡಿದ್ಯಾ? ನಿಂಗೊಂದು ಅವನು ಒಂದು ಏನ್ ಮಾಡ್ತೀರಾ ಅದರಲ್ಲಿ? ಇರೋದ್ರಲ್ಲಿ ಇಬ್ರು ಮಾತ್ರ ವೆಜ್, ಮಿಕ್ಕವರೆಲ್ಲ ನಾನ್ ವೆಜ್. This chicken. Yeah. Okay. Marination is very simple. Salt, turmeric powder, chili powder, pepper powder,
then chicken masala, little bit of lemon juice, then curd. That's all. For marinate for 30 minutes. That's all. That thing we will. This is the result for that. It's already fried, no? With shallow fry. This masala. For masala we will be using explain. Onion. First we will add nicely diced onion, then ginger garlic paste, chili paste, small onion paste, ಓಕೆ then make it like golden brown color. ಆಗ್ತಾ ಇದೆ ಗೈಸ್ ಇವಾಗ. ಏನ ನಾವು ಚಿಕನ್ ಹಾಕೋಕ್ಕೂ ಮುಂಚೆ ಮಸಾಲೆ ಎತ್ಕೊಂಡು ಏನೋ ಒಂಚೂರು ಹಾಕೊಂಡು ಮಿಕ್ಕಿ ಪಕ್ಕಿದ ಅಲ್ಲಾಡ್ಸ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಾರೆ. ನಮ್ಮ ಮನೆಯಲ್ಲಿ ವೆಜ್ ತಿಂದ್ರೆ ಬೈತಾರೆ. ಇವ್ರ ಮನೆಯಲ್ಲಿ ಏನು ತಿಂದ್ರೆ ಬೈತಾರೆ? ನಾನ್ ವೆಜ್ ಸಗದ ಇವನೇ ಗೈಸ್. ನಾನು ಲಿಫ್ಟಲ್ಲಿ ಬರ್ಬೇಕಾದ್ರೆ ಹೇಳಿದ್ನಲ್ಲ ನಮ್ಮ ಬಾಸ್ ತೋರಿಸ್ತೀನಿ ಅಂತ. ಇವರೇ ನಮ್ಮ ಬಾಸ್. ಸಾತ್ವಿಕ್. ರಾಹುಲ್ ನಿನ್ ಪೇರೆಂಟ ಸಾತ್ವಿಕ್. ಸಾತ್ವಿಕ್ ಜೈನ್. ಅದರಲ್ಲಿ ಬೇರೆ ರೀತಿ ಸಾತ್ವಿಕ್, ಚಾತಿಕ್, ಸೂತಿಕ್. ಸಿಕ್ಕಾಪಟ್ಟೆ ಸೈಲೆಂಟ್ ಹುಡುಗ. ನಾವೆಲ್ಲ ವಾಯ್ಸ್ ಅಲ್ಲಿ ಮಾತಾಡ್ತೀವಿ, ಅವನು ಮೈಂಡ್ ವಾಯ್ಸ್ ಅಲ್ಲೇ ಮಾತಾಡ್ತಾ ಇರ್ತಾನೆ. ಗೈಸ್ ಇನ್ಸ್ಟಾ ಇನ್ಸ್ಟಾ ಮಾಡ್ರಲ್ಲಿ ಯಾವ ರೇಂಜಿಗೆ ಆರ್ಡರ್ ಮಾಡವ್ರೆ, ಜೋಡಿಸ್ಬಿಟ್ಟವ್ರೆ. ಇದು 20 ದಿವಸದಂತೆ. ಇವ್ರು ಆಲ್ಮೋಸ್ಟ್ 1 ವರ್ಷದಿಂದ ಅವ್ರೆ. ಚಂದ. ಚಾಪಿಂಗ್ ಸ್ಟೈಲ್ ನೋಡಿ ಗೈಸ್. ಫಾಸ್ಟ್ ರಪ್ಪ 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 ರಪ್ಪ. Come to your room. Maruti GK. ಇನ್ನೊಬ್ಬ ರೂಮ್ಮೇಟ್ ಕೊಯಂಬತ್ತೂರ್ಗೆ ಹೋಗೋನೆ, ವಾಪಸ್ ರಿಟರ್ನ್ ಆಗ್ತಾವನೆ. ಸೊ ಅವ್ನು ಬಿಟ್ಬಿಟ್ಟು ನಾವು ಅವ್ರ ಫ್ಲ್ಯಾಟಲ್ಲಿ ನಾವು ಅಡುಗೆ ಮಾಡ್ಕೊಂಡು ಇದ್ವಿ. ಪೀಸ್ ಆಗಿದೆ ಒಟ್ಟಿನಲ್ಲಿ. 5th ಫ್ಲೋರಲ್ಲಿ 4 ಜನ ಫ್ರೆಂಡ್ಸು ಊರು ಬಿಟ್ಟು ಊರು ಬಂದು ಈ ಥರ ಕೆಲಸ ಮಾಡ್ಕೊಂಡು ಚೆನ್ನಾಗಿದೆ. ನಾವು ಊರು ಬಿಟ್ಟು ಊರು ಬಂದಿಲ್ಲ, ತುಂಬ ಹತ್ರನೂ ಇಲ್ಲ. ನೈಸ್. ನಾವು ರೂಮ್ ಮಾಡೋಣ ಶೀಘ್ರದಲ್ಲಿ, ಅದನ್ನು ಅಪ್ಡೇಟ್ಸ್ ಕೊಡ್ತೀವಿ. ಸದ್ಯಕ್ಕೆ ಪ್ಲಾನ್ ಇಲ್ಲ. ಇಷ್ಟು ತಿಂದು ಯಾರು ಮಾಡಕ್ ಸಾಧ್ಯ ಇಲ್ಲ. ಏನೋ ಓ ಆಗೋಯ್ತು. Simple. That's all. Simple. ವೆರಿ ಸಿಂಪಲ್. Not for us. ಸೊ ಮ್ಯಾರಿನೇಟ್ ಆಗಿ ಹಾಫ್ ಕುಕ್ ಆಗಿರೋ ಚಿಕನ್ ಇಲ್ಲಿದೆ. ಅದಕ್ಕೆ ಗಾರ್ನಿಷಿಂಗ್ ಬೇಕಾಗಿರುವಂತಹ ಫ್ರೈಡ್ ಆನಿಯನ್ ಇಲ್ಲಿದೆ. ಊಟಕ್ಕೆ ನೆಂಚ್ಕೊಬೇಕಾದ್ರೆ ಸಲಾಡ್ ರೆಡಿ ಇದೆ. ಈಗ ನೆಕ್ಸ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀವಿ, ಅರ್ಧ ಕುಕ್ಕು ಮಾಡ್ಬೇಕು ಇವಾಗ. ಪ್ಯಾರ್ಲಲ್ಲಿ ಮಸಾಲ ರೆಡಿ ಆಗ್ತಾ ಇದೆ. ಇದು ಕಂಪ್ಲೀಟ್ ಎಕ್ಸಾಕ್ಟ್ ಬಿರಿಯಾನಿ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಪ್ಯಾರ್ಲಲ್ಲಿ ನಾನು ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ ಬೇಕು ಅಂದರೆ ಬೇಜಾನ್ ಸಿಕ್ಕಾಪಟ್ಟೆ ಕನ್ನೂರ್ ಸ್ಟೈಲ್ ತಲಶೇರಿ ಬಿರಿಯಾನಿ ಅಂತ ಹೊತ್ರಿ ಯೂಟ್ಯೂಬಲ್ಲಿ ಎಷ್ಟೊಂದು ವಿಡಿಯೋಸ್ ಇರುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಲ್ಲಿ ಅಕ್ಕಿ ಹಾಕೊಂಡು ಫ್ರೈ ಮಾಡ್ಕೊಂತಾರೆ ಅಕ್ಕಿನ. ಆಮೇಲೆ ನೀರು ಹಾಕಿ ಅರ್ಧ ಬೇಯಿಸ್ತಾರೆ. ಸೊ ಬೇಸಿಕಲಿ ಒಂದ್ ಕಡೆ ಮಸಾಲ ಎತ್ತಿಕೊಳ್ಳಿ, ಅರ್ಧ ಬರ್ಧ ಬೆಂದಿರೋ ಅಕ್ಕಿನ ಎತ್ತಿಕೊಳ್ಳಿ. ಆಮೇಲೆ ಲೇಯರ್ ಬೈ ಲೇಯರ್ ಹಾಕಿ ದಮ್ ಕಟ್ಟಿ ಕಾಯ್ಕೊಳ್ಳಿ. ಅಷ್ಟೇ. ನನಗೆ ಫಸ್ಟ್ ಬಿರಿಯಾನಿ ಅಂದ ತಕ್ಷಣ ನೆನಪಾಗೋದು ಮೊದಲನೇದು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ.
ಇದು ಫಸ್ಟು ಲೈಕ್ ನಾಟಿ ಸ್ಟೈಲು, ಸೆಕೆಂಡ್ ಬಂದು ಹೈದರಾಬಾದಿ ಸ್ಟೈಲು. ಅದು ಬಿಟ್ಟರೆ ಕನ್ನೂರ್ ಸ್ಟೈಲ್ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ. ಸೊ ಗೈಸ್ ಮೇಜರ್ ಪಾರ್ಟಿಗೆ ಬಂದ್ವಿ. ಮಸಾಲ ರೆಡಿ ಆಗಿದೆ, ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಅದಾದಮೇಲೆ ನಾವು ಹಾಫ್ ಕುಕ್ ಆಗಿರೋ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡೆದು ಇಡಬೇಕು. ಈ ಗ್ಯಾಪಲ್ಲಿ ವೆಜ್ ತಿನ್ನೋರು ಇಬ್ಬರಿಗೆ ಸ್ವಲ್ಪ ಮಸಾಲ ಎತ್ತಿಟ್ಟಿದ್ದೀವಿ, ಅದು ಏನು ಮಾಡ್ಕೊತಾರೆ ಮಾಡ್ಕೊಂತೀವಿ. ಸೊ ಇದು ಮಿಕ್ಸ್ ಮಾಡಿ ಸ್ವಲ್ಪ ಮೊಸರು ಹಾಕಿ ಅವಾಗ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಜಗಳ ಆಡ್ತೀನಿ, ಇಟ್ಕೊಳ್ಳೋ ಕ್ಯಾಮ್ರಾ ಇಟ್ಕೊಳ್ಳೋ. ಇವನು ಸ್ವಲ್ಪ ಕನ್ನಡ ಬರುತ್ತಂತೆ, ಕನ್ನಡ ಜಗಳ ಆಡ್ತೀನಿ. ಇಲ್ಲೂ ಫೈಟ್ ಮಾಡ್ಕೊಳ್ಳೋಣ. ಓಕೆ, ಡಿಬೇಟ್ ಏನಾ ಜಗಳ ಮಾಡ. Actually, in Kerala gyms, we will usually play that motivational songs. Which one? But that English songs only, motivational songs. But Okay. here first time, we had to item song, love song, romantic song, and all guys are enjoying it. One more guy is ಉಪೇಂದ್ರ. Ubendra. Ubendra love songs. ಉಪೇಂದ್ರ ಅಲ್ಲ, ಉಪೇಂದ್ರ. Ubendra love songs. That scene only. I love item songs, romantic songs. I don't know how these guys are getting him. ಅದಂಗೆ ನಮ್ಮ ಕನ್ನಡಿಗರ Testosterone posting. ಅದಾಗೆ ಎನರ್ಜಿ ತರಿಸುತ್ತೆ ನಮ್ಮ ಕನ್ನಡ ಐಟಮ್ ಸಾಂಗ್ಸು. ಅವನೇನು ಬೇಸಿಕಲಿ ಅಂದ್ರೆ ಅವ್ರ ಕಡೆ ಎಲ್ಲ ಜಿಮ್ಮಲ್ಲಿ ಇಂಗ್ಲೀಷ್ ಸಾಂಗ್ಸ್ ಹಾಕ್ತಿದ್ದಾರಂತೆ, ನಮ್ಮ ಕಡೆ ಪಕ್ಕ ಕನ್ನಡ ಐಟಮ್ ಸಾಂಗ್ಸ್ ಹಾಕಿದ್ದಾರೆ. ಸೊ ಇವಾಗ ಇಂಪಾರ್ಟೆಂಟ್ ಹೋಗ್ತಾ ಇದೆ ನೋಡಿ ಇಲ್ಲಿ. ಫ್ರೈಡ್ ಆನಿಯನ್ನ ಚಿಕನ್ ಮಸಾಲ ಮಿಕ್ಸ್ ಮಾಡಿ ಚಿಕನ್ ರೆಡಿ ಮಾಡಿ ಇಟ್ಟಿದ್ವಲ್ಲ, ಅದ್ರ ಮೇಲೆ ಲೇಯರ್ ಕ್ರಿಯೇಟ್ ಮಾಡಿ ಇದೊಂಥರ ಇಂಪಾರ್ಟೆಂಟ್ ಸ್ಟೆಪ್ಪು, ಮರಿಬೇಡಿ, ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಗೈಸ್ ಕಾಫಿ ಶಾರ್ಟ್ಸ್ ರೆಡಿ ಆಗ್ತಾ ಇದೆ. ದುಬೈನ ತಂದಿರುವಂಥ ಕಾಫಿ ಪೌಡರು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಒಪಿನಿಯನ್ ಹೇಳಲ್ಲ. ಯಾಕೆ ಕಿರ್ಚ್ತಾ ಇದ್ದೀನಿ ಅಂದರೆ ಇಲ್ಲಿ ಕ್ರೌಡ್ ಸೌಂಡು ನಾಯ್ಸು, ಅದಕ್ಕೋಸ್ಕರ ಜೋರಾಗಿ ಮಾತಾಡ್ತಾ ಇದ್ದೀನಿ. ಬನ್ನಿ ಕಾಫಿ ಟೇಸ್ಟ್ ಮಾಡೋಣ. ಬಟ್ ಇದನ್ನೇ ಮುಂಚೆ ಯಾರಿಗೂ ಕಾಫಿ ಕುಡಿತಾರೆ. Very tough preparation. We need to cut this. ಏನೋ ಕಾಫಿ ಕಲರ್ ಈ ಥರ ಐತೆ. 3 in 1. ಓ Like we need to add hot water. ಇದೇನು ಗುರು ರಪ್ಪನ್ನ ಕಾಫಿ ಕಲರ್ ಬಂದ್ಬಿಡ್ತು. That's all. Coffee ready. ವೆರಿ ಸಿಂಪಲ್. ಒನ್ ಇನ್ಸ್ಟೆಂಟ್ ಕಾಫಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ, ನಮ್ಗೆ ಗೊತ್ತು ಅಂತ. ನೋಡ ನಮ್ಮ ಬಾಸ್ ಇವರು ಹೇಳಿ ಬಾಸ್. No need to put anything. ಓಕೆ ಸರ್, ದುಬೈ ಇಷ್ಟು ಕುಡಿಯಲ್ಲ, ಮತ್ತೆ ಇನ್ನೇನ್ ಮಾಡ್ತೀಯಾ? ಇದೆಲ್ಲರಿಗೂ ಒಂದು ಸಿಪ್ ಅಂತೆ, ಅವ್ನು ಹಂಗೆ ಮಾಡಿರೋದು. No. ಸೊ ದುಬೈನ ತಂದಿರೋ Sip in that only enough. ಟೇಸ್ಟ್ ಮಾಡಿ ಅಂತ. ಕಾಫಿಯಾ? ಸುಮ್ಮನೆ ಬಿಸ್ಕೆಟ್ ಹಾಕೋದು. ಚೆನ್ನಾಗಿದೆ, ಬಟ್ ಹಾಲು ಹಾಕ್ಬೇಕಾಗಿತ್ತು. ಇದು ಇನ್ನೊಂಚೂರು ಸ್ಟ್ರಾಂಗ್ ಇದ್ರೆ ಚೆನ್ನಾಗಿರೋದು. ಸೊ ಗೈಸ್, ಇದು ಫೈನಲ್ ಸ್ಟೆಪ್ಪು. ರೆಡಿ ಆಗಿರೋ ಚಿಕನ್ನು ಮತ್ತು ಮಸಾಲಾನ ಬಾಟಮ್ ಲೇಯರಲ್ಲಿ ಒಂದು ಕುಕ್ಕರಲ್ಲೋ ಇಲ್ಲ ದಮ್ ಕಟ್ಟೋ ಪಾತ್ರೆಯಲ್ಲೋ ಹಾಕಿ ಅದ್ರ ಮೇಲೆ ಸ್ವಲ್ಪ ಪುದೀನಾನ ಉದುರಿಸಿ ಕೊತ್ತಂಬರಿ ಸೊಪ್ಪು. We call it a ಕೊತ್ತಂಬರಿ ಸೊಪ್ಪು. Can you tell one more time? ಕೊತ್ತಂಬರಿ ಸೊಪ್ಪು. ಯಾ. ಸೊ ಆ ಲೇಯರ್ ಆದಮೇಲೆ ಅನ್ನದ ಲೇಯರ್ನ ಹಾಕಿ
ಸದ್ಯಕ್ಕೆ ನಾವು ಪಾತ್ರೆ ಇಲ್ಲ ಅಂತ ಎರಡರಲ್ಲಿ ಡಿವೈಡ್ ಮಾಡ್ಕೊಂಡು 2 ಪಾತ್ರೆಯಲ್ಲಿ ಮಾಡ್ತಾ ಇದೀವಿ. ನಿಮ್ಮ ಮನೇಲಿ ಯೂಶಲಿ ದೊಡ್ಡದಾಗಿದ್ರೆ ಒಂದೇರಲ್ಲೇ ದಮ್ ಕಟ್ರಿ. ಕೇಸರಿ ನೀರನ್ನ ಹಾಕೊಂಡು ಅದ್ರ ಮೇಲೆ ಫ್ರೈಡ್ ಈರುಳ್ಳಿ, ಕರ್ದಿರೋ ಈರುಳ್ಳಿನ ಹಾಕಿ ಇನ್ನೊಂದು ಸ್ವಲ್ಪ ಪುದೀನ ಕೊತ್ತಂಬರಿ Cashew and dried dates also you need to put. ಹಾಂ, ನಿಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೆ ಅದನ್ನು ಮೇಲೆ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾ Then for 10 minutes we will keep it. 10 ನಿಮಿಷ ಮುಚ್ಚಿಬಿಟ್ಟು ದಮ್ ಕಟ್ಬಿಡಿ, ಅಷ್ಟೇ ರೆಡಿ ಆಗ್ಬಿಡುತ್ತೆ. ಅದೇ ಥರ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಮಾಡ್ತೀವಿ, ತೋರ್ಸೋದು ಏನು ಬೇಡ. ಸರ್ ಏನು ಮಾಡ್ತಾ ಇದ್ದೀರಾ? ನಾಳೆ ವಿಡಿಯೋ ನೋಡ್ತಾ ಇದ್ದೀನಿ. ಗೈಸ್, ನಮ್ಮ ಓಣಂ ಸೆಲೆಬ್ರೇಷನ್ ವಿಡಿಯೋನ ಸರ್ ನೋಡ್ತಾ ಇದ್ದಾರೆ. ನೀವು ಯಾರಿನ್ನ ನೋಡಿಲ್ಲ ಬೇಗ ಹೋಗ್ಬಿಟ್ಟು ನಮ್ಮ ಪ್ರೊಫೈಲ್ಗೆ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ, ಸರ್ ಹೆಂಗ್ ಮಾಡಿದೀವಿ ನಾವು? ನೋ ವರ್ಡ್ಸ್. ನೋ ವರ್ಡ್ಸ್. ನಮ್ಮ ಮಾವೇಲಿ ಇಲ್ಲೇ ಕೂತಿದ್ದಾರೆ, ನಮ್ಮ ಮಾವೇಲಿ. ಇದು ಅದಕ್ಕೆ ಕಂಪ್ಲೀಟ್ ಕ್ರೆಡಿಟ್ಸ್ ಇವ್ರದೆ, ನಮ್ಮ ಕ್ಯಾಮ್ರಾಮನ್. ಸರ್ ನಿಮಗೆ ಮಲಯಾಳಮಲ್ಲಿ ಯಾವ್ಯಾವ ವರ್ಡ್ಸ್ ಗೊತ್ತು ಹೇಳಿ ಸರ್? ಇಷ್ಟು ನೀವೊಂದು 4 ವರ್ಷದಿಂದ ಇದ್ರ ತಾನೆ? ಅರ್ಥ ಆಗುತ್ತೆ ನಿಮಗೆ? ಫುಲ್ ಅರ್ಥ ಆಗುತ್ತೆ. ಕಳ್ಚೋ ಹಂಗಂದ್ರೆ ಏನೊಂದು ಅರ್ಥನೂ ಹೇಳ್ಬೇಕು ಪಾಪ, ಇವ್ರಿಗೆಲ್ಲ ಅರ್ಥ ಆಗ್ಬೇಕಲ್ಲ. ಮನಸ್ಲಾಯೋ ಅಂದ್ರೆ ಅರ್ಥ ಆಯ್ತಾ ಅಂತ, ಅರ್ಥ ಆಯ್ತು. ಕಳಿಚೋ ಅಂದ್ರೆ ತಿಂದಾಯ್ತಾ ಅಂತ, ಎವಿಡೆಯಾವೋ ಅಂದ್ರೆ ವೇರ್ ಆರ್ ಯು ಅಂದ್ರೆ ಎಲ್ಲಿದ್ಯಾ ಅಂತ. ಇಲ್ಲಿ ನೋಡ್ಕೊಂಡ್ರಿ. ದೆನ್ ತೆಲಕ್ಲಾನೋ ಅಂದ್ರೆ ಬಿಸಿ ಇದ್ಯಾ ಅಥವಾ ಎನಿಥಿಂಗ್ ಅರ್ಜೆಂಟ್ ಹತ್ರ ಏನಾದ್ರು ವರ್ಕ್ ಅಲ್ಲಿ ಇದ್ಯಾ ಅಂತ. ಫುಲ್ ಎವಿಡಿಯಾನೋ ಹೇಳ್ದೆ ಅಲ್ಲ, ಹೇಳಿದ್ರಿ. ಕಂಡಿಟ್ಟಿಂಡೋ ಮೀನ್ ನೋಡಿದ್ಯಾ ಅಂತ. ಓಕೆ ಓಕೆ, ಅಷ್ಟೇ. ಸಡನ್ ಆಗಿ ಬರಲ್ಲ, ಪರವಾಗಿಲ್ಲ. ನಂಗೂ ಅರ್ಥ ಆಗುತ್ತೆ ಫುಲ್ಲು. ಕೆಲವೊಂದು ವರ್ಡ್ಸ್ ಮಾತ್ರ ಗೊತ್ತು. ಪರೆಯು ಅಂದ್ರೆ ಹೇಳು ಅಂತ ತರ ನಂಗೂ ಗೊತ್ತು. ಯಾಕಂದ್ರೆ ಸುತ್ತಲೂ ವಿಷ್ಣು ಇದಾನಲ್ಲ, ಅದಕ್ಕೆ ನೀನು ಡಿಫಾಲ್ಟ್ ಆಗಿ ಕಲಿಲೇಬೇಕು. ಅವ್ರು ಬಂದಿಲ್ಲ, ಬರ್ತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ಹೆಂಗ್ ಅನ್ಸ್ತಾ ಇದೆ? ಚೆನ್ನಾಗಿದೆ ನೋಡೋಣ. ಟೇಸ್ಟ್ ಸ್ಮೆಲ್ ಮಾತ್ರ ಸಕ್ಕದಾಗಿ ಬರ್ತಾ ಇದೆ. ವೆಯ್ಟ್, ರುಚಿನೂ ಹೇಗಿರುತ್ತೆ ಅಂತ ಹೇಳ್ತೀವಿ. ವೆಯ್ಟ್ ಅಂಡ್ ವಾಚ್. ಇದಕ್ಕೆಲ್ಲ ಕಾರಣಕರ್ತರು ಇವರೇ, ನನ್ನಿಂದಾನೇ ಇವತ್ತು. ಇವ್ರು ಮುಂಬೈಗೆ ಹೋಗಿಲ್ಲ ಅಂದ್ರೆ ಇವ್ರು ಇಲ್ಲಿ ಇರ್ತಿರ್ಲಿಲ್ಲ. ಇವ್ರು ಬಂದಿಲ್ಲ ಅಂತ ಇವ್ರು ನಾನ್ ವೆಜ್ ಮಾಡ್ತಿರ್ಲಿಲ್ಲ. ಇವ್ರು ಮಾಡಿದ್ರು ಅಂತ ನಾನ್ ಲಾಗ್ ಮಾಡ್ತೀನಿ ಅಂತ ಬರ್ತಾ ಇರ್ಲಿಲ್ಲ. ಇನ್ನ ಇವಾಗ ಪುಲ್ಚಾರ್ ನಡೀತಾ ಇದೆ. ನೆಕ್ಸ್ಟ್ ಸೊ ಗೈಸ್, ಇಲ್ಲಿ ಪುಲ್ಚಾರ್ ಅಡಿಗೆ ರೆಡಿ ಇದೆ. ಈ ಕಡೆ ನಮ್ಮ ಪ್ಯೂರ್ ನಾನ್ ವೆಜ್ ಅಡಿಗೆನೂ ರೆಡಿ ಇದೆ. ಎಷ್ಟು ಕ್ಲೀನಾಗಿ ಬಡಿಸಿ. ಸರ್ ಹಿಂಗೆ ಯಾವಾಗ ತನಕ ಕೊಟ್ಟಿದ್ರೆ ಯಾರಾದ್ರೂ ನಿಮ್ಗೆ ಕೊಟ್ಟಿರ್ತಾರೆ. ಇದು ಇವ್ರ ಸೈಡ್ ರೈತ ಏನೇನೋ ಪುಡಿಯಲ್ಲಿ ಹಾಕೋಣ. ಇದಕ್ಕೆ ಬರೀ ಮೊಸರು ಇದೆಲ್ಲ ಮಸಾಲೆ ನಡಿ. ಅಲ್ಲಿನ ಇವರು ಯೂಶಲಿ ಊಟಕ್ಕೆಲ್ಲ ಉಪ್ಪಿನಕಾಯಿ ಹಾಕೊಂಡೆ ಅಭ್ಯಾಸ ಇವ್ರಿಗೆ. ಸರ್ ಅಲ್ಲಿ ಏನೋ ಚಿಕನ್ ಫಿಶ್ ಪಿಕಲ್ ಇದೆ. ಇದು ಚಿಕ್ಕ ಮಾವಿನಕಾಯಿ, ಇದು ಮಾವಿನಕಾಯಿ, ಚಿಕ್ಕದು ಉಂಡೆ ಉಂಡೆ. ಇದು ಫಿಶ್ದು ಅಂಕೆ ಕಾಣ್ತಾ ಇಲ್ಲ, ಹಿಂಗೆ ಹಿಡೀರಿ, ಬರ್ದೈತ್ ನೋಡಿ. ಇದು ಫಿಶ್ ಪಿಕಲ್. ಅದು ಇಂಗ್ಲಿಷ್ ಇಲ್ಲ, ಏನೋ ಅವ್ರ ಬಂದ ಮ್ಯಾಂಗೋ ಅಷ್ಟೇ. ಓ ಪಕ್ಕ ತಲೆಶ್ರೀ ತರ ಕೊಟ್ಟವ್ ನಮಗೆ ಹಾಕಿ ಕ್ಲೀನಾಗಿ. ಎಲ್ಲ ಬರ್ಲಿ ಒಟ್ಟಿಗೆ ಟೇಸ್ಟ್ ಮಾಡೋಣ. ಸೂಪರ್. ಸರ್ ಆಗ್ಲೇ ಟೇಸ್ಟ್ ಮಾಡ್ಬಿಟ್ರು. ನಾವು ಇವಾಗ ಬಿರಿಯಾನಿನ ಬ್ರೇಕ್ ಮಾಡೋಣ. ಯೂಶಲಿ ಮಸಾಲ ಜಾಸ್ತಿ ಸಪ್ರೇಟ್ ಇರಲ್ಲ, ಚಿಕನಲ್ಲಿ ಇರುತ್ತೆ. ಅದನ್ನು ತಗೊಂಡು ಕಲಿಸ್ಕೊಂಡು ಒಂಚೂರು ಚಿಕನ್ ಪೀಸ್ನ ಸದ್ರು ಹೊಗಳಿದ ಮಕ್ಕಿ ಹೊಗಳುತ್ತವ್ರೆ. ಇವರೇ 3 ಜನ ಚೆಫ್. ಚಿಕನ್ ಬತಾಯಿ,
ಹಂಗೇನಿಲ್ಲ. നീ രാജിക്ക് മുഴുകില്ല ചൂടുണ്ടാക്കും ഓട്സ് ഉണ്ടാക്കും ചിക്കൻ ബോയിൽ ചെയ്യും ಮಸಾಲ ಗ್ರೀನ್ ಟೀ ಚಿಕನ್ ಚೆನ್ನಾಗಿ ಉಳ್ಕೊಂಡಿದೆ. ಒಳ್ಳೆ ಮಜಾ ಇದೆ. ಅನ್ನಕ್ಕೆ അച്ചാറില്ലേ ಅಯ್ಯೋ ಇವರಿಬ್ರು ಬಂದ ನನ್ನ ಕೈಯಲ್ಲಿ ನೋಡಕ್ ಆಯ್ತಾ ಇಲ್ಲ ಎರಡು ಕಣ್ಣಲ್ಲಿ. ಖಾಲಿ ನೋಡಿ ಸಿಗ್ತೀನಿ. ಬಾಯ್. ಓಹ್ ಬ್ರೋ ಸಾರಿ, ನಿಮ್ಮ ರಿವ್ಯೂ ಕೇಳಿದಾರೆ, ಹೇಳಿ. ವೆಜ್ ರಿವ್ಯೂ ಅವ್ರ ಮೇಲೆ ಯಾರು ಫಾಲೋ ಮಾಡ್ತೀರ ತಾನೆ? ಇಲ್ಲ, ಅವ್ರು ಮಾಡ್ತಾರೆ ಅವ್ರ ಅಪ್ಪ ನೋಡ್ತಾರೆ, ಅವಾಗ ನೋಡ್ತಾರೆ. ಸೊ ಗೈಸ್, ಇದೇ ಜಾಗದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಪಾಪ ಅವರೆಲ್ಲ ಕ್ಲೀನ್ ಮಾಡಿ ಮಲ್ಕೊಳಕ್ಕೆ ರೆಡಿ ಆಗ್ತವ್ರೆ. ಸೊ ನಾವು ಹೊರಡೋಣ. ಸರ್, ಸೇಫಾಗಿ ಟ್ರಾವೆಲ್ ಮಾಡಿ ವಾಪಸ್ ಬೇಗ ಬನ್ನಿ ಮುಂಬೈಯಿಂದ. ನಾವು ನಮ್ಮ PG ಹೋಗ್ತಾ ಇದೀವಿ. ಎಲ್ಲರಿಗೂ ಬಾಯ್ ಬ್ರೋ. ಥ್ಯಾಂಕ್ ಯು, ಇಟ್ಸ್ ವೆರಿ ಗ್ರೇಟ್ ಬ್ರೋ, ವೆರಿ ಗುಡ್ ಟೇಸ್ಟ್, ಕೀಪ್ ಇಟ್ ಅಪ್ ಬಾ. ಥ್ಯಾಂಕ್ ಯು ಹೊಲ್ಸ, ವಾಪಸ್ ತಗೊಂಬಂದು ಅದೇ ಮೂಡಿಗೆ. ಪುಲ್ಚಾರ್ ಅವರೇ, ನಮ್ಮ ಬಾಸ್ ಅವರು, ಬಾಯ್. ಅವನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡಕ್ ಹೊಲ್ಟದ ಅವನು. ರಾಹುಲ್ ಲಾಲ್, ಥ್ಯಾಂಕ್ ಯು ಫಾರ್ ದ ಬಿರಿಯಾನಿ. ಸಿ ಯು ಟು ಮಂಡೇ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಹೋಗ್ಬಿಟ್ಟು ಪಟ್ಟನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಶುಭ ರಾತ್ರಿ.